ಸಂಸ್ಕೃತಿ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನೊಂದು ವಿಶೇಷವಾದ ಟಿಪ್ಸ್ ಕೊಡ್ತಾ ಇದ್ದೇನೆ. ಏನಂದರೆ, ನಾವು ಹಿಟ್ಟುಗಳ ದೋಸೆ ಮಾಡ್ತೇವೆ ಅಲ್ವಾ? ನಾವು ಅಕ್ಕಿ ಹಿಟ್ಟಿನಲ್ಲಿ ಇರ್ಬೋದು, ರಾಗಿ ಹಿಟ್ಟಿನಲ್ಲಿ ಇರ್ಬೋದು, ಅಥವಾ ಚಪಾತಿಯ ಹಿಟ್ಟು ಅಂದರೆ ಮಲ್ಟಿಗ್ರೈನ್ ಆಟ ಇರ್ಬೋದು, ಅಥವಾ ಬರೇ ಗೋಧಿ ಹಿಟ್ಟು ಇರ್ಬೋದು. ಇದರ ದೋಸೆ ಮಾಡುವ ಸಂದರ್ಭದಲ್ಲಿ ನಾವು ನೇರವಾಗಿ ನೀರಿಗೆ ಹಾಕಿ ಕಲಸಿಕೊಂಡು ಅಥವಾ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಕೊಂಡು ದೋಸೆ ಮಾಡೋದಕ್ಕಿಂತ ಇನ್ನೊಂದು ರೀತಿಯಲ್ಲಿ ಹಿಟ್ಟು ಮಾಡಲು ಹೇಗೆ ಅಂತ ಹೇಳ್ಕೊಡ್ತೇನೆ. ಮತ್ತೆ ಪುನಃ ಈ ಕೆಲಸವ ಅಂತ ಹೇಳಿದ್ದೀವಿ, ಅದರ ಟೇಸ್ಟ್ ನೋಡಿಕೊಂಡು ಅನಂತರ ಹೇಳಿ ಹೇಗಾಗ್ತದೆ, ಏನು ಡಿಫ್ರೆನ್ಸ್ ಅಂತ. ಈಗ ನಾನಿವತ್ತು ಗೋಧಿ ಹಿಟ್ಟಿನ ದೋಸೆ ಮಾಡಬೇಕು ಅಂತ ಇದ್ದೇನೆ. ಒಂದಿಷ್ಟು ಹಿಟ್ಟು ತಗೊಂಡಿದ್ದೇನೆ. ಇದನ್ನು ನಾನು ಫಸ್ಟಿಗೆ ಹಿಟ್ಟು ಮಾಡುವ ಮೊದಲು ಈ ಮಿಕ್ಸಿಯಲ್ಲಿ ಒಂದು ಅದಕ್ಕೆ ಬೇಕಾಗುವಷ್ಟು ಪೂರ್ತಿ ನೀರು ಬೇಕು ಅಂತ ಇಲ್ಲ, ಒಂದು ಸ್ವಲ್ಪ ಬ್ಲೇಡ್ ಮುಚ್ಚುವಷ್ಟಾದರೂ ನೀರು ಹಾಕೊಳ್ಳೋದು. ಅನಂತರ ನಾನು ಈ ಹಿಟ್ಟನ್ನು ಹಾಕ್ಕೊಳ್ತೇನೆ. ದೊಡ್ಡ ಮಿಕ್ಸಿಗೆ ನಾನು ಹಿಟ್ಟನ್ನು ಹಾಕ್ಕೊಳ್ತೇನೆ. ಹಿಟ್ಟು ಹಾಕಿಕೊಂಡು ಅದನ್ನು ಒಂದು ಸ್ವಲ್ಪ ಅದು ಒದ್ದೆ ಮಾಡಿಬಿಡ್ತೇನೆ, ಅಂದರೆ ಸ್ಪೂನಿಗೆ ಸ್ವಲ್ಪ ಕೆಡಕ್ತೇನೆ. ಅನಂತರ ಅದನ್ನು ತುಂಬ ಗಟ್ಟಿಯಾದರೆ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಅನಂತರ ಅದನ್ನು ಮಿಕ್ಸಿಯಲ್ಲಿ ಒಂದು ಸತಿ ಗ್ರೈಂಡ್ ಮಾಡ್ತೇನೆ. ಸ್ವಲ್ಪ ಮಿಕ್ಸಿ ತೊಂದ ಮೇಲೆ ಹಾಕಬಹುದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೇನೆ ನಾನು. ಇದು ಮಲ್ಟಿಗ್ರೈನ್ ಆಟ. ಗೋಧಿ ಹಿಟ್ಟು ಅಥವಾ ಮಲ್ಟಿಗ್ರೈನ್ ಆಟದ್ದು ನಾವು ಇದು ದೋಸೆ ಮಾಡುವಾಗ ಕಾವಲಿಗೆ ತುಂಬ ಬಿಸಿ ಆಗಬಾರ್ದು. ನೀರು ದೋಸೆಗೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು, ಇದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಅದು ಕಾವಲಿಗೆ ಬಿಸಿ ಆದರೆ ಸಾಕು. ಎಳೆಯುವಾಗ ನೀರಿದ್ದರೆ ಸಿಮ್ಮಲ್ಲಿ ಇಟ್ಕೊಳ್ಬೋದು. ಯಾಕಂದರೆ ನೀವು ತುಂಬ ಬಿಸಿಗೆ ಮಾಡಿದರೆ ಅದು ಮುದ್ದೆ ಆಗ್ತದೆ ಬರ್ತದೆ, ನಿಮಗೆ ತೆಳ್ಳಗೆ ದೋಸೆ ಮಾಡಲಿಕ್ಕೆ ಬರೋದಿಲ್ಲ. ಇಂಥದ್ದೆಲ್ಲ ಸ್ವಲ್ಪ ನೀವು ಗಮನ ಇಟ್ಟು ಕೇಳ್ಕೊಳ್ಬೇಕು. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ದೋಸೆ. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಂದರೆ, ಈಗ ಕಾವಲಿಗೆ ಎಣ್ಣೆ ಹಾಕೊಳ್ಳಿಕ್ಕೆ ಇಲ್ಲ. ಎಣ್ಣೆ ಹಾಕಿದರೆ ಹಿಟ್ಟೆಲ್ಲ ಮುದ್ದಾಗಿ ಬರ್ತದೆ. ಈಗ ಕಾವಲಿಗೆ ಬಿಸಿಯಾಗಿದೆ, ದೋಸೆ ಹಿಟ್ಟು ಹಾಕಿ ನೀವು ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕಿದ್ರೂ ಮಾಡಲಿಕ್ಕಾಗ್ತದೆ. ಇದೀಗ ಮೀಡಿಯಂ ಬೆಂಕಿಯಲ್ಲಿ ಇಟ್ಟ ಕಾರಣ ನಿಮಗೆ ಈ ರೀತಿ ಮಾಡಲಿಕ್ಕಾಗೋದು. ನೀವು ದೊಡ್ಡ ಬೆಂಕಿ ಮಾಡಿದರೆ ಅದು ಮುದ್ದೆಯಾಗಿ ಬಂದುಬಿಡ್ತದೆ. ಈ ಥರ ಗೋಧಿ ಹಿಟ್ಟು ಅಥವಾ ಮಲ್ಟಿಗ್ರೈನ್ ಆಟ ಇದೆಯಲ್ಲ, ಇದರಲ್ಲಿ ಇಟ್ಟಿಗಾದ್ರೆ ನೀವು ಮುಚ್ಚುವಂತಹ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಬೇಯಿತ ಬರುವಾಗ ನಿಮಗೆ ಎಣ್ಣೆ ಬೇಕೋ ತುಪ್ಪ ಬೇಕೋ ಯಾವುದು ಬೇಕೋ ಅದರ ಮೇಲೆ ಸ್ವಲ್ಪ ಹಚ್ಚಿಕೊಳ್ಳಿ. ತುಂಬ ಹಾಕಲಿಕ್ಕೆ ಹೋಗ್ಬೋದು, ಸ್ವಲ್ಪ ಹೀಗೆ ಹಚ್ಚಿಕೊಂಡು ಸಾಕು. ಜಾಸ್ತಿ ಎಣ್ಣೆ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ನೆಕ್ಸ್ಟ್ ದೋಸೆ ಮಾಡುವಾಗ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಇದು ಬಹಳ ಸುಲಭವಾಗಿ ಹೀಗೆ ತೆಗಿಲಿಕ್ಕೆ ಬರ್ತದೆ. ಇದನ್ನು ಕೌಚಿ ಹಾಕಿ ಬೇಕಿದ್ರೆ ಸ್ವಲ್ಪ ಇದರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ತೇವೆ. ಇದು ಕೂಡ ಇದು ಸ್ವಲ್ಪ ಚೆನ್ನಾಗಿರ್ತದೆ. ಈ ಥರ ಮಾಡಿಕೊಂಡ್ರೆ ಖಾಲಿ ದೋಸೆಗಿಂತ ಇದು ಎರಡು ಬದಿ ಕಾಯಿಸಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ದೋಸೆ. ಟಿಫಿನ್ಗೆ ಇದು ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಅಡಿ ಮತ್ತು ಮೇಲೆ ಕಾಯಿಸಿಕೊಳ್ಳಿ. ಇಲ್ಲಿ ಸ್ವಲ್ಪ ಗುಳ್ಳೆಯಾಗಿ ಬಂದು ಸ್ವಲ್ಪ ಲೈಟ್ ಬ್ರೌನ್ ಬರ್ತದಲ್ಲ, ಇದು ತುಂಬ ಟೇಸ್ಟ್ ಆಗ್ತದೆ. ದೋಸೆ ಮಾಡಲಿಕ್ಕೆ ನಾರ್ಮಲ್ ಟೈಮಿಗಿಂತ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಟೈಮು. ಆದರೆ ನೀವು ರಜೆ ದಿನಗಳಲ್ಲಿ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ನಿಧಾನವಾಗಿ ಮಕ್ಕಳಿಗೆ ಬಿಸಿಲಿಗೆ ಮಾಡಿಕೊಟ್ರೆ ಖುಷಿಯಲ್ಲಿ ತಿಂತಾರೆ. ಇದಕ್ಕೆ ಸ್ವಲ್ಪ ದಪ್ಪ ಸಾಂಬಾರು ಮಾಡಿದರೆ ಚೆನ್ನಾಗಿರ್ತದೆ. ಯಾಕಂದರೆ ಇದು ಅట్లాಗಿ ದೋಸೆಗಳೆಲ್ಲ ಇಟ್ಲಾಗಿ ಚಪಾತಿಯೆಲ್ಲ ಟೆಕ್ಸ್ಚರಲ್ಲಿ ಇರ್ತದೆ, ತುಂಬ ರುಚಿಯಾಗ್ತದೆ. ಬಿಸಿಯೇ ತಿನ್ನಲಿಕ್ಕೆ ಕೊಡ್ಬೋದು.
ಎರಡು ಬದಿ ನೋಡ್ಕೊಳ್ಳಿ ಯಾವ ಥರ ಕೆಂಪಾಗಿದೆ ಅಂತ. ನೋಡಿ, ಈ ದೋಸೆಯನ್ನು ನೀವು ದಪ್ಪ ಗಸಿ ಚಟ್ನಿ ಮತ್ತು ಬೆಣ್ಣೆಯ ಜೊತೆಗೆ ಸರ್ವ್ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗಿ ತಿಂತಾರೆ. ಟಿಫಿನಿಗೆ ಕೂಡ ನೀವು ಇದನ್ನು ತಗೊಂಡು ಹೋಗ್ಬೋದು. ಏನು ನಾರು ನಾರು ಆಗೋದಾಗಲಿ ಅಥವಾ ಮುದ್ದೆ ಆಗೋದಾಗಲಿ ಏನಾಗೋದಿಲ್ಲ, ತುಂಬ ರುಚಿಯಾಗಿರ್ತದೆ.